ಗಾಯಕ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ನಡುವೆ ಈಗ ಅವರಿಬ್ಬರ ಮಧ್ಯೆ ಬಿರುಕು ಮೂಡಿದೆ. ಈಗ ಕೌಟುಂಬಿಕ ನ್ಯಾಯಾಲಯಕ್ಕೆ ಅವರು ವಿಚ್ಛೇದನ ಕೋರಿ ಅರ್ಜಿಯನ್ನ ಹಾಕೊಂಡಿದ್ದಾರೆ. ಚಂದನ್ ಶೆಟ್ಟಿ ನಿವೇದಿತಾ ಗೌಡ 4 ವರ್ಷಗಳ ದಾಂಪತ್ಯಕ್ಕೆ ವಿದಾಯ ಹೇಳಲಿದ್ದಾರೆ. ಕೋರ್ಟ್ನಲ್ಲಿ ಸಂಧಾನಕ್ಕೆ ಚಂದನ್ ಆಗ್ಲಿ ಅಥವಾ ನಿವೇದಿತಾ ಆಗ್ಲಿ ಇಬ್ರು ಕೂಡ ಒಪ್ಪಿಲ್ಲ. ಪರಸ್ಪರ ಒಪ್ಪಿಗೆ ಮೇರೆಗೆ ಅರ್ಜಿಯನ್ನ ಹಾಕೊಂಡಿದ್ದಾರೆ ಈ ಜೋಡಿ. ಚಂದನ್ ಶೆಟ್ಟಿ ನಿವೇದಿತಾ ಗೌಡ 4 ವರ್ಷಗಳ ದಾಂಪತ್ಯ ಅಂತ್ಯವನ್ನ ಕಾಣಲಿದೆ. ಚಂದನ್ ಶೆಟ್ಟಿ ನಿವೇದಿತಾ ಗೌಡ ವಿಚ್ಛೇದನಕ್ಕೆ ಅರ್ಜಿಯನ್ನ ಹಾಕಿಕೊಂಡಿದ್ದಾರೆ. ಪರಸ್ಪರ ಒಪ್ಪಿಗೆಯ ಮೂಲಕ ಕೌಟುಂಬಿಕ ಕೋರ್ಟ್ನಲ್ಲಿ ಈ ಸಂಬಂಧಿತವಾಗಿ ಅರ್ಜಿಯನ್ನ ಹಾಕೊಂಡಿದ್ದು ಇಬ್ರು ಕೂಡ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಏನು ಮನಸ್ಸು ಮಾಡಿಲ್ಲ. ಮುಂಚಿತವಾಗಿ ನಾವು ತೀರ್ಮಾನ ಮಾಡಿದ್ದೀವಿ, ನಾವಿಬ್ರು ಒಪ್ಪಿಯೇ ವಿಚ್ಛೇದನಕ್ಕೆ ಅರ್ಜಿಯನ್ನ ಹಾಕೊಂಡಿದ್ದೀವಿ, ವಿಚ್ಛೇದನವನ್ನ ಕೊಡಿ ಅನ್ನುವಂಥ ಹಿನ್ನೆಲೆಯಲ್ಲಿ ಕೌಟುಂಬಿಕ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ, ಅರ್ಜಿಯನ್ನ ಹಾಕೊಂಡಿದ್ದಾರೆ. ಕೋರ್ಟ್ ಸಹ ಜಾಮೀನನ್ನ ಅವರ ಅರ್ಜಿಯನ್ನ ಪುರಸ್ಕರಿಸಿದೆ, ವಿಚ್ಛೇದನಕ್ಕೆ ಮಂಜೂರು ಮಾಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳೀಧರ್, ಇಬ್ರು ಕೂಡ ಕೌಟುಂಬಿಕ ನ್ಯಾಯಾಲಯದ ಮೊರೆ ಹೋಗಿ ಅರ್ಜಿಯನ್ನ ಹಾಕೊಂಡಿದ್ರು, ಇದನ್ನ ಅಕ್ಸೆಪ್ಟ್ ಕೂಡ ಮಾಡಿದೆ. ಅಂದ್ರೆ ಇಬ್ರು ಕೂಡ ಮಾತುಕತೆಯ ಮೂಲಕವಾಗಿ ಬಗೆಹರಿಸಿಕೊಳ್ಳುವಂತಹ ಪ್ರಯತ್ನವನ್ನು ಬೇಡ ಅಂತ ಅಂದಿದ್ದಾರಾ, ಹೇಗೆ? ದಿವ್ಯ, ಏನಂದ್ರೆ ಇವರು ಕಳೆದ 4 ತಿಂಗಳ ಹಿಂದೆ ಒಂದು ಮನವಿಯನ್ನ ಕೋರ್ಟ್ಗೆ ಮಾಡ್ಕೊಂಡಿದ್ರು, ಫ್ಯಾಮಿಲಿ ಕೋರ್ಟ್ಗೆ. ಆ ಸಂದರ್ಭದಲ್ಲಿ ಕೌನ್ಸೆಲಿಂಗ್ ನ ಕೂಡ ಮಾಡ್ಕೊಂಡಿದ್ರು. ಯಾಕಂದ್ರೆ ಒಂದು ವಿಚ್ಛೇದನ ಪಡಿಬೇಕಂದ್ರೆ ಅದಕ್ಕೆ ಒಂದಷ್ಟು ಕಾನೂನಿನ ಪ್ರಕ್ರಿಯೆಗಳೇನಿತ್ತು, ಆ ಪ್ರಕ್ರಿಯೆಗಳು ಇದ್ದೇ ಇರ್ತವೆ. ಆ ಹಿನ್ನೆಲೆಯಲ್ಲಿ 4 ತಿಂಗಳ ಹಿಂದೆ ಕೌನ್ಸೆಲಿಂಗ್ ಒಂದು ಅಪಾಯಿಂಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ರು. ಅಂದ್ರೆ ಇಬ್ಬರ ನಡುವೆ ಏನಾದ್ರು ವಿಚ್ಛೇದನದಲ್ಲಿ ಏನಾದ್ರು ಸಮಸ್ಯೆಗಳು ಬಗೆಹರಿಯುವಂಥದ್ದು ಅಥವಾ ಅವರಿಬ್ಬರ ನಡುವೆ ಇರುವಂತಹ ವೈಮನಸ್ಸು ಏನಿತ್ತು ಅದೇನಾದ್ರೂ ಬಗೆಹರಿಯುವಂತ ಸಾಧ್ಯತೆಗಳಿದೆಯಾ, ಆ ರೀತಿಯಲ್ಲಿ ಕೌನ್ಸೆಲಿಂಗ್ ಮಾಡುವಂಥದ್ದು ಮತ್ತು ಕೌನ್ಸೆಲಿಂಗ್ಗೆ ಅಂತೇಳಿ ಪ್ರತ್ಯೇಕವಾಗಿ ಒಂದು ಕೌನ್ಸೆಲಿಂಗ್ ಸೆಂಟರ್ಗಳನ್ನು ಕೂಡ ಇಟ್ಟಿರ್ತಾರೆ. ಆ ಕೌನ್ಸೆಲಿಂಗ್ ಎಲ್ಲ ಕೂಡ ಸಂಪೂರ್ಣವಾಗಿ ಮುಕ್ತಾಯದ ಬಳಿಕ ಕೊನೆಗೆ ಪರಸ್ಪರವಾಗಿ ಇಬ್ಬರು ಕೂಡ ವಿಚ್ಛೇದನಕ್ಕೆ ಒಪ್ಪಿಗೆನ ಸೂಚಿಸಿದ್ರು. ಒಪ್ಪಿಗೆನ ಸೂಚಿಸಿ ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರಾಗ್ತಾರೆ. ಹಾಜರಾದ ಬಳಿಕ ಇಬ್ಬರ ಏನು ಕೌನ್ಸಲರ್ಗಳು ಏನಿರ್ತಾರೆ, ಅಂದ್ರೆ ಅನಿತಾ ಅಂತ ಹೇಳಿ ಕೌನ್ಸಲರ್ಗಳು ಅವರ ಪರವಾಗಿ ಹಾಜರಾದಂಥದ್ದು. ಹಾಜರಾದ ಬಳಿಕ ಇಬ್ಬರನ್ನು ಕೂಡ 4 ತಿಂಗಳ ಕಾಲ ನಿರಂತರವಾಗಿ ಕೌನ್ಸೆಲಿಂಗ್ ಅನ್ನ ಮಾಡಿದ್ವಿ. ಕೌನ್ಸೆಲಿಂಗ್ ಅನ್ನ ಮಾಡಿದ ಬಳಿಕ ಇಬ್ಬರು ಕೂಡ ಪರಸ್ಪರ ಒಪ್ಪಿಗೆನ ಸೂಚಿ ಈಗ ಏನೋ ವಿಚ್ಛೇದನ ಪಡಿಲಿಕ್ಕೆ ಬಂದಿದ್ದಾರೆ ಅಂತ ಹೇಳಿ ಒಂದು ಕೋರ್ಟ್ನಾಗೆ ಓಪನ್ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಆದೇಶವನ್ನು ಕೂಡ ಈಗಾಗಲೇ ಕೊಟ್ಟಿದೆ. ಅಂದ್ರೆ ಇಬ್ಬರ 4 ವರ್ಷಗಳ ದಾಂಪತ್ಯ ಜೀವನ ಏನಿತ್ತು, ದಾಂಪತ್ಯ ಜೀವನಕ್ಕೆ ಈಗ ವಿಚ್ಛೇದನದ ಮೂಲಕ ಅಂತ್ಯ ಆಗಿರುವಂಥದ್ದು. ಜೊತೆಗೆ ಅದಕ್ಕೊಂದು ಬಿರುಕು ಬಿಟ್ಟಿತ್ತು, ಅಂದ್ರೆ ಕಳೆದ 4 ತಿಂಗಳ ಹಿಂದೆ ಬಿರುಕು ಬಿಟ್ಟಿತ್ತು. ಈಗ ವಿಚ್ಛೇದನವನ್ನು ಕೂಡ ಮಂಜೂರು ಮಾಡಿದರೆ, ಮಂಜೂರು ಮಾಡಿದ ಹಿನ್ನೆಲೆಯಲ್ಲಿ ಇಬ್ರು ಕೂಡ ಈಗ ಏನು ವಿಚ್ಛೇದಿತರಾಗಿ ಈಗ ಹೊರಗಡೆ ಬಂದಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ. ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ 2020ರಲ್ಲಿ ಇಬ್ರು ಕೂಡ ಪ್ರೀತಿಸಿ ಮದುವೆ ಆಗಿದ್ರು. ಬಿಗ್ ಬಾಸ್ ಮುಖಾಂತರವಾಗಿ ಇಬ್ಬರ ಪರಿಚಯ ಕೂಡ ಆಗಿತ್ತು. ಆ ನಂತರದಲ್ಲಿ ಮನೆಯವರನ್ನ ಒಪ್ಪಿಸಿ ಮದುವೆ ಆಗಿದ್ರು. ಮದುವೆಯಾದ ನಂತರದಲ್ಲೂ ಕೂಡ ಈ ಜೋಡಿ ಕ್ಯೂಟ್ ಅಂತ ಅನ್ನಿಸ್ಕೊಂಡಿತ್ತು. ಆದ್ರೆ ಈಗ ವಿಚ್ಛೇದನವನ್ನ ಪಡೆದುಕೊಂಡಿದ್ದಾರೆ.